ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹೊಸಪೇಟೆಯಲ್ಲಿರುವಂತಹ ಅಪ್ಪು ಸರ್ಕಲ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಹೊಸಪೇಟೆವರೆಗೂ ಬಂದು ಅಪ್ಪು ಅವ್ರನ್ನ ಮೀಟ್ ಆಗದೆ ಹೋದರೆ ಅವ್ರಿಗಿಂತ ದುರಾದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳೋ ಮಾತು. ಅದಕ್ಕೆ ಹೊಸಪೇಟೆಗೂ ಅಪ್ಪು ಅವ್ರಿಗೂ ತುಂಬಾ ಅವಿನಾಭಾವ ಸಂಬಂಧ ಇತ್ತು. ಈ ಹೊಸಪೇಟೆ ಜನರ ಮೇಲೆ ಅಪ್ಪು ಅವ್ರಿಗೆ ತುಂಬಾ ಪ್ರೀತಿ ಇತ್ತು. ಈ ಜನರಿಗೂ ಕೂಡ ಅಪ್ಪು ಅವ್ರ ಮೇಲೆ ತುಂಬ ಪ್ರೀತಿ ಇತ್ತು. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ಇವತ್ತು ಎಲ್ಲ ದೇವರು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂನ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವಂತಹ ಶ್ರೀ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ವೃತ್ತ. ಇಲ್ಲಿಗೆ ತುಂಬ ಜನ ಬರ್ತಾರೆ, ತುಂಬ ಜನ ವಿಸಿಟ್ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂಗೆ. ಹೊಸಪೇಟೆ ಜನಕ್ಕೂ ಪುನೀತ್ ರಾಜ್ಕುಮಾರ್ಗೂ ಇದ್ದಂಥ ಅವಿನಾಭಾವ ಸಂಬಂಧದ ಗುರುತಾಗಿ ಕಟ್ಟಿಸಿರುವಂಥ ಈ ಒಂದು ವೃತ್ತನ ನೋಡೋಕ್ಕೆ ಹೋಗೋಣ ಬನ್ನಿ. ನೋಡ್ಬೋದು, ಇವಾಗ ಜಸ್ಟ್ ನಾನು ಅಪ್ಪು ಸರ್ಕಲ್ನ ರೀಚ್ ಆಗಿದ್ದೀನಿ. ನೋಡಿ, ಇಲ್ಲಿ ಡಾಕ್ಟರ್ ಶ್ರೀ ಪುನೀತ್ ರಾಜ್ಕುಮಾರ್ ಸರ್ಕಲ್, ಹೊಸಪೇಟೆ, ವಿಜಯನಗರ ಜಿಲ್ಲೆ. ನೋಡಿ ಗುರು, ಇದೇ ಹೊಸಪೇಟೆಯಲ್ಲಿರುವಂಥ ಅಪ್ಪು ಸರ್ಕಲ್ಲು. ಇಲ್ಲಿಗೆ ತುಂಬ ಜನ ಭೇಟಿ ಕೊಡ್ತಾರೆ. ಮೊನ್ನೆನೇ ಅಪ್ಪು ಅವರು ನಮ್ಮನ್ನಾಗಲಿ 3 ವರ್ಷ ಆಯ್ತಲ್ಲ, ಆ ಕಾರಣಕ್ಕಾಗಿ ಇಲ್ಲಿ ಅಪ್ಪು ಅವ್ರಿಗೆ ನಮನ ಕೂಡ ಸಲ್ಲಿಸಿದರು. ಇನ್ನೂ ಕೂಡ ಆ ಬಾಳೆ ದಿಂಡುಗಳು ಹಾಗೇ ಇದೆ. ದಿನಾಂಕ 5/6/2022 ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಪಡೆದಿದ್ದು ಕೂಡ ಅಪ್ಪು ಅವರು ಏನೇನು ಅಚೀವ್ ಮಾಡಿದ್ದಾರೆ ಇಲ್ಲಿ ಹಾಕಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ, ಚಲಿಸುವ ಮೋಡಗಳು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಬಾಲನಟ 2 ನಕ್ಷತ್ರಗಳು. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಾಯಕ ನಟ ಮಿಲನ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಾಯಕ ನಟ ಜಾಕಿ. ಅರಸು ಫಿಲಮ್ಗೆ ಬಂದಿದೆ, ಹುಡುಗರು ಫಿಲಮ್ಗೂ ಬಂದಿದೆ. ಹುಡುಗರು ಫಿಲಮ್ಗೆ ಅತ್ಯುತ್ತಮ ನಾಯಕ ನಟ ಅಂತ ಹೇಳ್ಬಿಟ್ಟು ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಚಲನಚಿತ್ರ ಸಮಿತಿ ಅವರು ಕೂಡ ಸೈಮಾ ಅವಾರ್ಡ್, ಇದು ಐ ಥಿಂಕ್. ಅಣ್ಣಾ ಬಾಂಡ್ ಫಿಲಮ್ಗೂ ಕೂಡ ಸೈಮಾ ಅವಾರ್ಡ್ ಬಂದಿದೆ. ಇನ್ನೂ ಸಾಕಷ್ಟು ಸಿನಿಮಾಗಳಿಗೆ ಬಂದಿದೆ ಗುರು. ಈ ರೀತಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿರುವಂಥ ಅಪ್ಪು ಅವರು ಎಲ್ಲ ಅಭಿಮಾನಿಗಳ ಮನದಲ್ಲಿ ಇವತ್ತಿಗೂ ಕೂಡ ಇದ್ದಾರೆ. ಅಪ್ಪು ಅವರು ಇಲ್ಲ ಅಂತ ಯಾರಿಗೂ ಕೂಡ ಅನಿಸೋದೇ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರು ಅಷ್ಟೊಂದು ಜನರ ಮೇಲೆ ಪ್ರಭಾವವನ್ನು ಬೀರುವಂಥ ವ್ಯಕ್ತಿ. ಒಂಥರ ಹೀರೋಗಳಲ್ಲೇ ರಿಯಲ್ ಹೀರೋ ಅಂತ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡುವಾಗ. ಅಂಥ ಒಂದು ಅಭಿಮಾನವನ್ನು ಉಳಿಸ್ಕೊಂಡಂತಹ ವ್ಯಕ್ತಿ. ಜನ ಇವ್ರನ್ನ ಇದೇ ಕಾರಣಕ್ಕೆ ಗುರು ಇಷ್ಟೊಂದು ಇಷ್ಟಪಡೋದು. ಗುರು, ಅಪ್ಪು ಅವ್ರಿಗೆ ಹೊಸಪೇಟೆ ಅಂದರೆ ಯಾಕೆ ಅಷ್ಟಿಷ್ಟ? ಪುನೀತ್ ರಾಜ್ಕುಮಾರ್ ಅವರು ಹೊಸಪೇಟೆನ ಅಷ್ಟು ಯಾಕೆ ಪ್ರೀತಿಸ್ತಾಯಿದ್ರು ಅಂತಂದರೆ, ಅಭಿಮಾನಿಗಳೇ ನಮ್ಮ ಮನೆ ದೇವರು ಅನ್ನೋಂಥ ಸಾಂಗ್ ಶೂಟ್ ಆಗಿದ್ದು ಇದೇ ಪ್ಲೇಸು ಹೊಸಪೇಟೆಯಲ್ಲಿ. ಇಲ್ಲಿ ಇದೇ ಒಂದು ಹೊಸಪೇಟೆಯ ಗ್ರೌಂಡಲ್ಲೇ ಶೂಟ್ ಮಾಡಿದ್ದಾರೆ. ಹಿಡ್ಕೊಂಡು ಹೇಳುವೆ ಅನ್ನದ ತೊತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಮತ್ತು ಹೊಸಪೇಟೆ ಮೊದಲೇ ಹೇಳೋಕ್ಕೆ ಅಪ್ಪು ಸರು ನಾನ್ ವೆಜ್ ಪ್ರಿಯರಾಗಿದ್ದರು. ಈ ಹೊಸಪೇಟೆಯಲ್ಲಿ ಸಿಗುವಂಥ ಬಿರಿಯಾನಿ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು. ಹೀಗಾಗಿ ಹೊಸಪೇಟೆ ಅಂದರೆ ಅವ್ರಿಗೆ ತುಂಬಾ ಒಂಥರ ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡ್ತಾಯಿದ್ರು. ಅವರು ಕಂಫರ್ಟೇಬಲ್ ಫೀಲ್ ಮಾಡ್ತಾಯಿದ್ರು. ಆ ರೀತಿ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಹೊಸಪೇಟೆ ಜನ ಅಂತ ಹೇಳ್ತಾಯಿದ್ರು ಯಾವಾಗಲೂ. ಹೀಗಾಗಿನೇ ಹೊಸಪೇಟೆಗೆ ಜಾಸ್ತಿ ಜನ ಬರೋದು. ಪ್ರತಿ ಸಿಟಿಯಲ್ಲೂ ಕೂಡ ಅಪ್ಪು ಸರ್ ಅವರ ಒಂದು ಸ್ಟ್ಯಾಚ್ಯೂಗಳಿದೆ, ಸರ್ಕಲ್ಗಳಿದೆ. ಎಲ್ಲೂ ಹೋಗಲ್ಲ, ಜನ ಜಾಸ್ತಿ ಬರೋದು ಹೊಸಪೇಟೆಯ
ಒಂದು ಅಪ್ಪು ಸರ್ಕಲ್ಗೆ. ಯಾಕಂದರೆ ಅಪ್ಪು ಸರು ಇನ್ನೂ ಇಲ್ಲಿ ಜೀವಂತವಾಗಿದ್ದಾರೆ ಅನ್ನೋದು ಜನರ ನಂಬಿಕೆ. ಗುರು ನೋಡಿದ್ರಲ್ಲ, ಇದು ಅಪ್ಪು ಸರ್ಕಲ್ಲು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ವೃತ್ತ.